ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ 3 ದಿನ ವಿಶೇಷವಾಗಿ ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ ಇವತ್ತು ಒಂದು ವಿಶೇಷ ಗಳಿಗೆಗೆ ಸಾಕ್ಷಿಯಾಗಿತ್ತು. ಅರ್ಚಕರು ಪುರೋಹಿತರೆಲ್ಲರೂ ಸೇರಿ ಗಣಪತಿ ಯಾಗ ನೆರವೇರಿಸಿದ್ರು. ಈ ಹೋಮ ಹವನದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಪಾಲ್ಗೊಂಡಿದ್ರು. ಈ ವಿಶೇಷ ಪೂಜೆ ಯಜ್ಞಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಜನ್ಮದಿನ. ಹೌದು, ಇದೇ ತಿಂಗಳ 7ನೇ ತಾರೀಕಿನಂದು ಗುರುಗಳ 60ನೇ ಜನ್ಮದಿನವಿದೆ. ಹೀಗಾಗಿ ಒಂದು ವಾರಕ್ಕೂ ಮುನ್ನವೇ ಕಳೆದ 3 ದಿನಗಳಿಂದ ಬಿಜಿಎಸ್ನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಗುರುಗಳ ಶ್ರೇಯೋಭಿವೃದ್ಧಿಗೆ ದೀರ್ಘಾಯುಷ್ಯಕ್ಕಾಗಿ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಸತತ 3 ದಿನಗಳ ಕಾಲ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನವಾದ ಇವತ್ತು ಗಣಪತಿ ಯಾಗ, ಗುರುಗಳಿಗೆ ಒಳ್ಳೆಯದಾಗಲಿ ಅಂತ ಮುಂದೆ ನಡೆಯುವ ಶತ ಚಂಡಿಕಾ ಯಾಗಕ್ಕೆ ಗ್ರಹಗತಿ ಚೆನ್ನಾಗಿರಲಿ ಅಂತ ನವಗ್ರಹ ಯಾಗವನ್ನ ಮುಗಿಸಲಾಯಿತು. ಇದರ ಜೊತೆಗೆ ಮೊದಲ ದಿನ ಮೊದಲ ಹಂತದಲ್ಲಿ 100 ವಿಪ್ರರು ಕುಳಿತು ಸಪ್ತಶತಿ ಪಾರಾಯಣವನ್ನು ನೆರವೇರಿಸಲಾಯಿತು. ಬಿಜಿಎಸ್ ಸಮೂಹ ಸಂಸ್ಥೆ ಪ್ರಧಾನ ಮುಖ್ಯಸ್ಥರಾಗಿರುವ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ 60ನೆಯ ಶಾಂತಿ ಹಾಗೂ ಶತಚಂಡಿಕಾ ಯಾಗ ಮೊದಲನೇ ದಿನ ಗ್ರಹಾಗಾವ ನರೇಂದ್ರಶ್ಚ ಪೂಜನೀಯೋ ವಿಶೇಷತಃ ಅನ್ನುವಂತೆ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಪೂಜೆ, ಏನೇ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ನಾವು ಹೋಗುವಾಗ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ. ಅದಕ್ಕೆ ಗಣಪತಿ ಯಾಗವನ್ನು ನಾವು ಮಾಡುವ ಪೂಜೆಯ ಮುಹೂರ್ತದಲ್ಲಿ ಏನೇ ವ್ಯತ್ಯಾಸಗಳಾಗಿರಬಹುದು, ಯಾವುದೇ ತೊಂದರೆಗಳಿದ್ದರೂ ಅದು ಸರಿಯಾಗಬೇಕು. ಮುಂದೆ ನಾವು ಮಾಡತಕ್ಕಂತಹ ಶತಚಂಡಿಕಾ ಯಾಗ ಮುಹೂರ್ತಗಳು, ಶ್ರೀನಿವಾಸ ಕಲ್ಯಾಣ ಮುಹೂರ್ತ ಒಳ್ಳೆಯದಾಗಬೇಕು ಅಂತ ಬೆಳಗ್ಗೆ 9 ಗ್ರಹಗಳಿಗೂ ಪ್ರತ್ಯೇಕ ಕ್ರಮದಲ್ಲಿ ನವಗ್ರಹ ಯಾಗವನ್ನು ಕೂಡ ಮಾಡಿದ್ದೇವೆ. ಸಾಯಂಕಾಲವೂ ಕೆಲವು ಕಾರ್ಯಕ್ರಮಗಳು ಕೂಡ ಮುಂದುವರಿಯುತ್ತೆ. ಅದೇ ರೀತಿ ಬೆಳಗ್ಗೆ ಶ್ರೀನಿವಾಸನ ಮಹಾಗಣಪತಿ ದೇವರ ಗುರುಗಳ ಪೂಜೆ, ಸಪ್ತಶತಿ ಪಾರಾಯಣ, ಶತಚಂಡಿಕಾ ಅಂತ ಹೇಳಿದ್ರೆ 100 ಪಾರಾಯಣ. ಅದರ ಮೊದಲನೇ ಹಂತ, ಮೊದಲನೇ ದಿವಸ 10 ವಿಪ್ರರು ಕೂತು ಪಾರಾಯಣ ನವಾಕ್ಷರ ಜಪವನ್ನು ಸುಸಂಪನ್ನಗೊಳಿಸಿದ. 3 ದಿನಗಳಲ್ಲಿ ಮೊದಲ ದಿನ ನಡೆಸಿದ ಹೋಮ ಹವನದಲ್ಲಿ ಗುರುಗಳ ಜೊತೆ ಬಿಜಿಎಸ್ ಸಿಬ್ಬಂದಿ ಹಾಗೂ ಆಪ್ತರು ಕೂಡ ಪಾಲ್ಗೊಂಡಿದ್ರು. ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿಎಂ ಶಿವಸ್ವಾಮಿ ಅವರು ಕೂಡ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ಶ್ರೀಗಳ ಆಯುಷ್ ಆರೋಗ್ಯಕ್ಕೆ ಪ್ರಾರ್ಥಿಸಿದರು. ಕೇವಲ ಶ್ರೀಗಳ ಆರೋಗ್ಯವಷ್ಟೇ ಅಲ್ಲದೆ ಲೋಕ ಕಲ್ಯಾಣಕ್ಕಾಗಿ ನಾಗನ ಆರಾಧನೆ, ಗಿರಿಜಾ ಕಲ್ಯಾಣ, ಮಾರ್ಕಂಡೇಯ ಹೋಮವನ್ನು ನೆರವೇರಿಸೋಕೆ ಅರ್ಚಕರು ರೆಡಿಯಾಗಿದ್ದಾರೆ. ಇದೆಲ್ಲದರ ಜೊತೆಗೆ ಶ್ರೀಗಳ ಜನ್ಮದಿನದಂದು ಶ್ರೀಗಳ ಸಂಕಲ್ಪದಂತೆ ಎಲ್ಲರನ್ನೂ ಆಶೀರ್ವದಿಸುವಂತೆ ಶ್ರೀನಿವಾಸ ಕಲ್ಯಾಣ, ಶತ ಚಂಡಿಕಾ ಯಾಗ ಸೇರಿದಂತೆ ವಿವಿಧ ಪೂಜೆಗಳಿಗೆ ಸಿದ್ಧತೆ ಜೋರಾಗಿದೆ. ಪ್ರಧಾನ ವ್ಯಕ್ತಿಗಳಾದಂತಹ ಪ್ರಕಾಶನಾಥ ಸ್ವಾಮೀಜಿಯವರ ಮನಸ್ಸಂಕಲ್ಪದಂತೆ ಅವರ 60ನೇ ವರ್ಷದ ಶಾಂತಿ ಉದ್ದೇಶ, ಅದೇ ರೀತಿ ಶತಚಂಡಿಕಾ ಯಾಗ ಆಗಬೇಕು ಅನ್ನುವ ಸಂಕಲ್ಪ ಇಟ್ಟುಕೊಂಡು ಇವತ್ತು ಪ್ರಾರಂಭದಲ್ಲಿ ಸ್ವಸ್ತಿ ವಾಚನ, ಮಹಾಗಣಪತಿ ಪೂಜೆ, ಕಂಕಣ ಬಂಧನ, ಮಹಾಗಣಪತಿ ಯಾಗ, ನವಗ್ರಹ ಯಾಗ ನೆರವೇರಿದೆ. ಸಾಯಂಕಾಲ ಎಲ್ಲ ರಕ್ಷೆಗೋಸ್ಕರ, ಎಲ್ಲ ಶತ್ರು ಪರಾಜಯಾದಿಗಳಿಗೋಸ್ಕರವಾಗಿ ಸುದರ್ಶನ ಯಾಗ, ಅದೇ ರೀತಿಯಾಗಿ ಕೆಲವು ರಕ್ಷಾ ಸುದರ್ಶನ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ನಾಳೆ ಅರ್ಥಾತ್ 2ನೇ ದಿನ ಮಾರ್ಕಂಡೇಯ ಹೋಮ, ಅದೇ ರೀತಿಯಾಗಿ ಆದಿತ್ಯ ಹೃದಯ ಮಂತ್ರ ಹೋಮ, ಇನ್ನೂ ಕೆಲವು ಶಾಸ್ತ್ರಕ್ಕೆ ಅನುಗುಣವಾಗಿರತಕ್ಕ ಅವರ ಆರೋಗ್ಯದ ಉದ್ದೇಶವಾಗಿರತಕ್ಕಂತಹ ಲೋಕ ಕಲ್ಯಾಣಕ್ಕೂ ಎಂಬತಕ್ಕ ಉದ್ದೇಶದಿಂದ ಇನ್ನೂ ಕೆಲವು ಯಾಗಗಳು, ಅರ್ಥಾತ್ ನಾಗನ ಆರಾಧನೆ, ನಾಗಮಂಡಲ, ನಾಗ ತನುತರ್ಪಣ, ನಾಗ ದರ್ಶನ ಅನ್ನುವ ಸೇವೆಯು ನಾಳೆ ನಡೀತಾ ಇದೆ. ಗುರುಗಳ ಜನ್ಮದಿನದ ಮತ್ತೊಂದು ವಿಶೇಷತೆ ಅಂದ್ರೆ ತಿರುಪತಿಯಿಂದಲೂ ವಿಶೇಷವಾದ ಪುರೋಹಿತರು, ಮಂತ್ರಾಲಯದ ಸ್ವಾಮೀಜಿಗಳು, 10 ರಾಜಕಾರಣಿಗಳು, ರಾಘವೇಂದ್ರ ಮಠದವರು, ಸುಬ್ರಹ್ಮಣ್ಯ ಮಠದವರು ಸೇರಿದಂತೆ 10 ವಿಪ್ರರು ಈ ಐತಿಹಾಸಿಕ ಸಮಾರಂಭದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಒಟ್ಟಾರೆ ಸದಾ ಒಳಿತನ್ನೇ ಯೋಚಿಸುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಷಷ್ಠಬ್ದಿ ಸಡಗರ ಅವಿಸ್ಮರಣೀಯವೇ ಸರಿ. ಸ್ಪೆಷಲ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.